ನಿನ್ನೆ ಸಂಜೆಯಿಂದಲೇ ಹಾಕಿದ್ದೇವೆ ಗೃಹಲಕ್ಷ್ಮಿ 25-26ನೇ ಕಂತು ಅಂದರೆ 4,000 ಹಣ. ಇದನ್ನು ಹೇಳಿರುವಂಥದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ನಮಸ್ಕಾರ ಎಲ್ಲರಿಗೂ. ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲಿಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನು ಅಂತ ನೋಡಲಿಕ್ಕೆ ಹೋದರೆ, ಈಗ ಒಟ್ಟು 2 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡಿದ್ದೇನೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ತಾನೇ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಮೊದಲಿನ ವಿಡಿಯೋದಲ್ಲಿ ಹಾಕಿದ್ದೇನೆ. ಅದನ್ನು ಯಾರು ನೋಡಿಲ್ಲ ದಯವಿಟ್ಟು ಅದನ್ನು ಕೂಡ ನೋಡಿ. ಅದು ಯಾವ ಕಂತು ಅಂದರೆ 25 ಮತ್ತು 26ನೇ ಕಂತು ಅಂತ ಕೂಡ ಅವರು ಅದರಲ್ಲಿ ಹೇಳಿದ್ದಾರೆ. ಈಗ ಬಂದಿರುವುದು 25ನೇ ಕಂತು. ಅದರಲ್ಲೂ ತುಂಬ ಜನರಿಗೆ 25ನೇ ಕಂತು ಇನ್ನೂ ಕೂಡ ಬಂದಿಲ್ಲ, ತುಂಬಾ ಜನರಿಗೆ ಬಂದಿದೆ. ಅಂದ್ರೆ 26ನೇ ಕಂತು ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ವಾ ಅಂತ ಹೇಳಿ ಎಲ್ಲರ ಕ್ವಶನ್ ಆಗಿರುತ್ತೆ. ಟೋಟಲಿ ಈಗ 4,000 ಹಣ ಬಿಡುಗಡೆ ಆಗಿದೆ. ಅಂದ್ರೆ 5,000 ಕೋಟಿ ಹಣ ಬಿಡುಗಡೆ ಆಗಿದೆ. ಮತ್ತೆ ಅದು ಬಂದಿರುವಂತ 25ನೇ ಕಂತು ಆಲ್ರೆಡಿ 23ನೇ ತಾರೀಕಿಗೆ ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಸ್ಲೋ ಆಗಿ ಬರ್ತಾ ಇತ್ತು. ಅದನ್ನು ಈಗ 2ನೇ ಹಂತದಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಬಂದಿದೆ. ಈಗ ಯಾವ ಜಿಲ್ಲೆಗೆಲ್ಲ ಬಂದಿದೆ ಅಂತ ಹೇಳಿ ನೋಡ್ಲಿಕ್ಕೆ ಹೋದ್ರೆ, ಅದೇ ರೀತಿ ಯಾವ್ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಕೂಡ ನೋಡ್ಲಿಕ್ಕೆ ಹೋದ್ರೆ ಅದರಲ್ಲಿ ನಾನು ಲಿಸ್ಟನ್ನು ಇದರಲ್ಲಿ ಹೇಳ್ತಾ ಇದ್ದೇನೆ. ಎಲ್ಲರೂ ಕೂಡ ವಿಡಿಯೋನ ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಯಾರಿಗೆಲ್ಲ 25ನೇ ಕಂತು ಬಂದಿಲ್ಲ ಅಂತವ್ರು ಏನು ಮಾಡಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೇನೆ. ನೀವು ಫಸ್ಟ್ ಟೈಮ್ ನನ್ನ ಚಾನೆಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಅದೇ ರೀತಿ ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, 26ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರಂತೇಳಿ ಹೇಳ್ತಾ ಇದ್ದೀರಲ್ಲ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಅದನ್ನ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ಅವರೇ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿರುವಂಥದ್ದು. ಆದರೆ 25ನೇ ಕಂತು ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅಂದರೆ ಯಾವ್ಯಾವ ಜಿಲ್ಲೆಗೆ ಬಂದಿಲ್ಲ ಅಂದರೆ ನೋಡಲಿಕ್ಕೆ ಹೋದರೆ, ಕಲಬುರಗಿ ಜಿಲ್ಲೆಗೆ ಇನ್ನೂ ಕೂಡ ಬಂದಿಲ್ಲ, ಮಂಡ್ಯ ಜಿಲ್ಲೆಗೆ ಕೂಡ ಬಂದಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದೆ ಆದರೆ ಆಲ್ಮೋಸ್ಟ್ ಎಲ್ಲರಿಗೂ ಬರಲಿಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬಂದಿಲ್ಲ, ಹಾವೇರಿ ಜಿಲ್ಲೆಗೆ ಕೂಡ ಬಂದಿಲ್ಲ, ಇನ್ನು ಮೈಸೂರು ಜಿಲ್ಲೆಗೆ ಮತ್ತು ದಕ್ಷಿಣ ಕನ್ನಡ, ಬೆಳಗಾವಿ ಇಲ್ಲಿಗೆಲ್ಲ ಬಂದಿದೆ. ಅಂದರೆ ಎಲ್ಲ ಜನರಿಗೆ ಕವರ್ ಆಗಲಿಲ್ಲ. ಅಂದರೆ ಮೈಸೂರು, ಮಂಡ್ಯ ಇದೆಲ್ಲ ಯಾವಾಗಲೂ ಫಸ್ಟಿಗೆ ಬರುವಂಥದ್ದು. ಆದ ಕಾರಣ ಇವರಿಗೆಲ್ಲ 3ನೇ ಹಂತ ಬಿಡುಗಡೆಯಲ್ಲಿ ಬರುವಂಥದ್ದು. ಯಾಕೆಂತ ಹೇಳಿದರೆ ಯಾವಾಗಲೂ ಮೊದಲನೇ ಬಿಡುಗಡೆ ಮಾಡುವಂತಹ ಜಿಲ್ಲೆ ಇವುಗಳು. ಅಂದರೆ ಈ ಸಾರಿ ಬೇರೆ ಯಾರಿಗೆ ಕೊನೆಗೆ ಬಿಡುಗಡೆ ಮಾಡ್ತಾ ಇದ್ದು ಅಂತಹ ಜಿಲ್ಲೆಗೆ ಈ ಸಾರಿ ಮೊದಲು ಬಿಡುಗಡೆಯನ್ನು ಮಾಡಿದ್ದಾರೆ. ಮೊದಲು ಬಿಡುಗಡೆ ಮಾಡುವ ಜಿಲ್ಲೆಯನ್ನು 3ನೇ ಹಂತಕ್ಕೆ ಇಟ್ಟಿದ್ದಾರೆ. ಯಾರು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ 25ನೇ ಕಂತು ಬರುತ್ತೆ. ಅದೇ ರೀತಿ 26ನೇ ಕಂತು ಕೂಡ ರಿಲೀಸ್ ಆಗಿದೆ. ಈಗ ವಿರೋಧ ಪಕ್ಷದವರು ಬೇರೆ ಯಾವುದೇ ವಿಚಾರದ ಬಗ್ಗೆ ಮಾತಾಡುವುದಿಲ್ಲ. ಕೇವಲ ಗೃಹಲಕ್ಷ್ಮಿ ಹಣ ಅಂತ ಹೇಳಿ ಆ ಕಂತು ಬಂದಿಲ್ಲ, ಈ ಕಂತು ಬಂದಿಲ್ಲ ಅಂತ ಕೂಡ ಹೇಳ್ತಾನೇ ಇದ್ದಾರೆ. ಎಲ್ಲಿ ಚರ್ಚಾ ವಿಷಯ ಉಂಟು ಅಲ್ಲಿ ಅವರು ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡುವಂಥದ್ದು. ಮೊನ್ನೆ ಸದನದಲ್ಲಿ ಕೂಡ ಅದೇ ಮಾತು ಬಂದಿದೆ. ಅದೇ ರೀತಿ ಮೊದಲೆಲ್ಲ ಅಶೋಕ್ ಅವರು ಮಾತಾಡ್ತಾ ಇದ್ರು ವಿರೋಧ ಪಕ್ಷದ್ದು. ಈಗ ಮೊನ್ನೆ ಮಹೇಶ್ ತೆಂಗಿನಕಾಯಿ ಅವರು ಸಹ ಮೀಡಿಯಾದಲ್ಲಿ 5,000 ಕೋಟಿ ಅಲ್ಲ 15,000 ಕೋಟಿ ಹಣ ಕೊಡಲಿಕ್ಕೆ ಬಾಕಿ ಇದೆ ಅಂತ ಕೂಡ ಮೀಡಿಯಾದಲ್ಲಿ ಹೇಳ್ತಾನೆ ಇದ್ದಾರೆ. ಹಾಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸುದ್ದಿಗೋಷ್ಠಿಯಲ್ಲಿ ಅವರಿಗೆ ತಿರುಗೇಟನ್ನು ಕೂಡ ನೀಡಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರಿಗೆ ಮನೆಯಲ್ಲಿ ಮಾಡಲು ಬೇರೆ ಕೆಲಸ ಇಲ್ಲ, ಅವರಿಗೆ ಎಲ್ಲಿ ಹೇಗೆ ಉತ್ತರ ಕೊಡಬೇಕು ಅಲ್ಲಿ ನಾನು ಕೊಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ಅವರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅದೇ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತೇನೆ ಅಂತ ಕೂಡ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ನಾನು ಮಾತಾಡುವುದಿಲ್ಲ ಅಂತ ಹೇಳಿದ್ರೆ ನಾನು ಎಲ್ಲವನ್ನು ಕೇಳಿಸಿ ಸುಮ್ಮನಿರುವುದು ಅಂತ ಹೇಳಿ ಅರ್ಥ ಅಲ್ಲ. ನಾನು ಯಾವಾಗ ಮಾತನಾಡಬೇಕು ಆವಾಗ ಅದೇ ಭಾಷೆಯಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೇನೆ ಅಂತ ಕೂಡ ಅವರು ನಿನ್ನೆ ಮೀಡಿಯಾದಲ್ಲಿ ಹೇಳಿದ್ದಾರೆ. ಇನ್ನು ಮಹೇಶ್ ತೆಂಗಿನಕಾಯಿ ಅವರು ಹೇಳಿರುವ ಹಾಗೆ ಕಾಂಗ್ರೆಸ್ ಸರ್ಕಾರ 15,000 ಕೋಟಿ ಕೊಡಲಿಕ್ಕೆ ಇನ್ನೂ ಕೂಡ ಬಾಕಿ ಉಂಟು. ಆದರೆ ಅವರು ಅದು ತಪ್ಪು ಮಾಹಿತಿ ಕೊಟ್ಟಿರುವುದಲ್ಲ, ಅವರು ನಿಜವಾಗಿಯೂ ಅದನ್ನ ಹೇಳಿರುವಂಥದ್ದು 15,000 ಕೋಟಿ. ಅವರು ಅಂದರೆ ಅವರು ಹೇಳಿರುವಂಥದ್ದು ಹೇಳಿಕೆ ಸರಿಯಾಗಿಯೇ ಇದೆ. ಆದರೆ ಅವರು ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುವ ಮೂಲಕ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದರೆ ಮೀಡಿಯಾದವರು ಎಷ್ಟು ತಿಂಗಳು ಬರಲು ಬಾಕಿ ಇದೆ ಅಂತ ಕೇಳಿದ್ದಕ್ಕೆ 10,000 ಅಂದರೆ 5 ಕಂತು ಬಾಕಿ ಇದೆ ಅಂತ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಪ್ಪಿಕೊಂಡಿದ್ದಾರೆ.
ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ ಪ್ರಕಾರ 25 ಮತ್ತು 26ನೇ ಕಂತಿನ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿ ಆಗಿದೆ ಅಂತ ಕೂಡ ಹೇಳಿದರು. ಅಂದರೆ 26ನೇ ಕಂತು ಶೀಘ್ರದಲ್ಲೇ ಬರುತ್ತೆ. ಅಂದರೆ ಫೆಬ್ರವರಿ ಲಾಸ್ಟಿಗೆ 26ನೇ ಕಂತು ಬರುತ್ತೆ. ಅಂದರೆ 5,000 ಕೋಟಿ ಹಣವನ್ನು ಕೂಡ ಅವರು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಮಾಡಿ ಆಗಿದೆ. ಆದರೆ ಅದನ್ನು ಎಲ್ರಿಗೂ ಒಟ್ಟಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಅದು ಸಣ್ಣ ಅಮೌಂಟ್ ಅಲ್ಲ, ಟೆಕ್ನಿಕಲ್ ಇಶ್ಯೂ ಮತ್ತು ಬೇರೆ ಏನಾದರೂ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಹಾಗೆ ಈಗ 25ನೇ ಕಂತು ಬಿಡುಗಡೆ ಮಾಡಿಯಾಗಿದೆ. ಅದು ಕೂಡ ತುಂಬ ಜಿಲ್ಲೆಗೆ ಬರಲಿಕ್ಕೆ ಬಾಕಿ ಉಂಟು ಇನ್ನೂ ಕೂಡ. ಅದು ಯಾಕೆ ಬಂದಿಲ್ಲ ಅಂತ ಹೇಳಿ ನೋಡಲಿಕ್ಕೆ ಹೋದರೆ, ಗೃಹಲಕ್ಷ್ಮಿ ಯಾವಾಗಲೂ 3 ಕಂತಿನಲ್ಲಿ 3 ಭಾಗವಾಗಿ ಅವರು ಹಣವನ್ನು ಹಾಕುವಂಥದ್ದು. ಅಂದರೆ 3 ಹಂತದಲ್ಲಿ ಹಾಕ್ತಾ ಇದ್ದಾರೆ. ಮೊದಲನೇ ಹಂತದಲ್ಲಿ ಒಂದು 30% ಜನರಿಗೆ ಹಾಕ್ತಾರೆ. ಅಂದರೆ ಅದು ಅವರು ಟ್ರಯಲ್ ನೋಡುವಂಥದ್ದು, ಹೇಗೆ ಹಣ ಬಿಡುಗಡೆ ಜಮಾ ಆಗ್ತಾ ಉಂಟಾ ಇಲ್ಲ ಅಂತ ಹೇಳಿ, ಏನಾದರೂ ಟೆಕ್ನಿಕಲ್ ಇಶ್ಯೂ ಎದುರಾಗುತ್ತಾ ಅಂತ ಹೇಳಿ ಮೊದಲು ಅವರು ಟ್ರಯಲ್ ರೂಪದಲ್ಲಿ ಮೊದಲನೇ ಹಂತದಲ್ಲಿ ಹಾಕ್ತಾರೆ. ಎರಡನೇ ಹಂತದಲ್ಲಿ ಆಲ್ಮೋಸ್ಟ್ ಒಂದು 80% ಜನರಿಗೆ, 70ರಿಂದ 80% ಜನರಿಗೆ ಜಮಾ ಆಗುತ್ತೆ. ಇನ್ನೂ ನಾಳೆಯಿಂದ 3ನೇ ಹಂತ ಕೂಡ ಸ್ಟಾರ್ಟ್ ಆಗುತ್ತೆ. 3ನೇ ಹಂತದಲ್ಲಿ ಇನ್ನೂ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅಂದರೆ ಮಂಡ್ಯ, ಮೈಸೂರು, ಕಲಬುರ್ಗಿ ಜಿಲ್ಲೆಗೆಲ್ಲ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ಕೂಡ ಕಮೆಂಟ್ ಬರ್ತಾ ಉಂಟು. ಅಂಥವರಿಗೆ 3ನೇ ಹಂತ ಅಂದರೆ ನಾಳೆಯಿಂದ ಬಿಡುಗಡೆ ಆಗುತ್ತೆ. ಯಾರಿಗೂ ಕೂಡ ಬಿಡುಗಡೆ ಆಗದೆ ಉಳಿಯುವುದಿಲ್ಲ. ಇನ್ನು 25ನೇ ಕಂತು ಫೆಬ್ರವರಿ 23ನೇ ತಾರೀಕಿನಂದು ಬಿಡುಗಡೆ ಆಗಿತ್ತು. ಅದು 4ರಿಂದ 5 ದಿವಸದಷ್ಟು ಸ್ಲೋ ಆಗಿ ಬರ್ತಾ ಇತ್ತು. ಯಾಕೆಂತ ಹೇಳಿದರೆ ನಿರಂತರವಾಗಿ ಬ್ಯಾಂಕ್ಗಳ ರಜೆ, ಅದು ಪ್ರೋಸೆಸ್ ಮಾಡಲಿಕ್ಕೆ ಕಷ್ಟ ಆಗಿತ್ತು. ಸೊ ಅದಾದ ನಂತರ ಪುನಃ 28ಕ್ಕೆ ಬಿಡುಗಡೆ ಸ್ಟಾರ್ಟ್ ಆಗಿತ್ತೆ 2ನೇ ಹಂತದಲ್ಲಿ. ಇನ್ನು 2ನೇ ಹಂತದಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಬಂದಿದೆ. ಅಂದರೆ ಕೆಲವೊಂದು ಜಿಲ್ಲೆಗೆ ಎಲ್ಲರಿಗೂ ಬರಲಿಲ್ಲ, ಕೆಲವರಿಗೆ ಪೆಂಡಿಂಗ್ ಉಂಟು. ಅದರಲ್ಲಿ ಕೂಡ ಹಾಗೆ ನೀವು ಯಾರಿಗೆಲ್ಲ 24ನೇ ಕಂತು ತನಕ ಬಂದು 25ನೇ ಕಂತು ಬಂದಿಲ್ಲ ಅಂಥವರು ದಯವಿಟ್ಟು ನೀವು ಬ್ಯಾಂಕಲ್ಲಿ ಚೆಕ್ ಮಾಡಿ. ಯಾಕೆಂತ ಹೇಳಿದರೆ ಅವರು ಆಲ್ರೆಡಿ ಒಂದು ಮಾನದಂಡವನ್ನು ಹಾಕಿದ್ರು. ಕೆಲವರ ರೇಷನ್ ಕಾರ್ಡ್ ರದ್ದಾಗಿತ್ತು, ಅದಕ್ಕೆ ಕೆಲವೊಂದು ಮಾನದಂಡಗಳನ್ನು ನೀಡಿ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ರು. ಇನ್ನೂ ಆಹಾರ ಇಲಾಖೆಯಿಂದ BPL ಕಾರ್ಡನ್ನು APL ಕಾರ್ಡಿಗೆ ಟ್ರಾನ್ಸ್ಫರ್ ಮಾಡಿದ್ದು. ಅಂಥವರಿಗೆ ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ. ಇನ್ನು BPL ಇಂದ APL ಕಾರ್ಡ್ ಅಥವಾ APL ಕಾರ್ಡ್ ಯಾವುದು ಕೂಡ ರದ್ದಾದರೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ. ಆದರೆ ನೀವು ಇನ್ಕಮ್ ಇದ್ರೆ ಅಥವಾ GST ಪೇಮೆಂಟ್ ಮಾಡ್ತಾ ಇದ್ರೆ ಅಂಥವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಇನ್ನು 25ನೇ ಕಂತಿನಿಂದ ಬರುವುದಿಲ್ಲ. ಅಥವಾ ಅದು ಬಿಟ್ಟು ಉಳಿದವರಿಗೆ ಯಾರಿಗಾದರೂ ಹಣ ಬರ್ತಾ ಇಲ್ಲ ಅಂತ ಹೇಳಿದರೆ, ಅಥವಾ ರೇಷನ್ ಕಾರ್ಡ್ ನಿಮಗೆ ಯಾವುದೇ ಮಾನದಂಡ ಇಲ್ಲದೆ ನೀವು BPL ಕಾರ್ಡಿಗೆ ಅರ್ಹರಾದರೂ ಕೂಡ ನಿಮ್ಮ BPL ಕಾರ್ಡ್ ರದ್ದಾಗಿದ್ದರೆ ನೀವು ಆಹಾರ ಇಲಾಖೆಗೆ ಹೋಗಿ ಅಲ್ಲಿ ಸರಿಪಡಿಸಿಕೊಳ್ಬಹುದು. ಅವರು ಪುನಃ ನಿಮಗೆ BPL ಕಾರ್ಡನ್ನು ಕೊಡ್ತಾರೆ. ಅದೇ ರೀತಿ ಗೃಹಲಕ್ಷ್ಮಿ ಹಣ ಕೂಡ ಹಾಗೆ. ನೀವು GST ಪೇಮೆಂಟ್ ಮಾಡೋರಲ್ಲ, ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಲ್ಲ, ಆದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಬರ್ತಾ ಇಲ್ಲ ಅಂತ ಹೇಳಿದರೆ ನೀವು ಕೂಡ ಹೋಗಿ ಚೆಕ್ ಮಾಡಿಸಿ ನೀವು ಪುನಃ ಅದಕ್ಕೆ ಅಪ್ಲಿಕೇಶನನ್ನು ಹಾಕುವಂಥ ಅವಕಾಶ ಕೂಡ ಉಂಟು. ಅದು ಕೂಡ ಆಹಾರ ಇಲಾಖೆಯಿಂದ ಕೂಡ ಉಂಟು. ನಿಮಗೆ ರೇಷನ್ ಕಾರ್ಡ್ ರದ್ದಾಗಿದ್ದರೆ, ಅದೇ ರೀತಿ ಗೃಹಲಕ್ಷ್ಮಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಕೂಡ ನಿಮಗೆ ಸರಿಪಡಿಸಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇರುವಂಥದ್ದು. ಅಂದರೆ 25ನೇ ಕಂತು 2ನೇ ಹಂತದಲ್ಲಿ ಮುಗಿತಾ ಬಂದಿದೆ. ಇನ್ನು 3ನೇ ಹಂತದಲ್ಲಿ ಈಗ ಉಳಿದಿರುವಂತಹ ಜಿಲ್ಲೆಗೆ ಬಿಡುಗಡೆ ಆಗುತ್ತೆ. ಇನ್ನು 3ನೇ ಹಂತ ನಾಳೆಯಿಂದ ಬಿಡುಗಡೆ ಆಗುವಂಥದ್ದು. 26ನೇ ಕಂತು ಫೆಬ್ರವರಿ ಎಂಡಿನಿಂದ ನಿಮಗೆ ಪುನಃ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ 25ನೇ ಕಂತು ಯಾವಾಗ ಕಂಪ್ಲೀಟ್ ಆಗುತ್ತೋ ಅಲ್ಲಿಯ ನಂತರ ನಿಮಗೆ 26ನೇ ಕಂತು ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಅತಿ ಶೀಘ್ರದಲ್ಲಿ ನಿಮಗೆ ಹಣ ಬರುವಂಥದ್ದು. ಯಾಕೆಂತ ಹೇಳಿದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆ ಹಣ ಬಂದಾಗಿದೆ. ಇನ್ನು ಅಲ್ಲಿಂದ ಬಿಡುಗಡೆ ಆಗಲಿಕ್ಕೆ ಮಾತ್ರ ಬಾಕಿ ಇರುವಂಥದ್ದು. ಅದಕ್ಕಾಗಿ ನೀವು 25ನೇ ಕಂತು ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಈ ತಿಂಗಳಲ್ಲಿ 4,000 ಒಟ್ಟಿಗೆ ಬಂದ ಹಾಗೆ ಆಗುತ್ತೆ. ಅದಕ್ಕೆ ಹೇಳ್ತಾ ಇರುವಂಥದ್ದು. ಅಂದರೆ 4,000 ಹಣ ನಿಮಗೆ ಬಿಡುಗಡೆ ಆಗಿದೆ. ಇದು 2,000 ಹಣ ಕಂತು ಅಂದರೆ ಯಾರಿಗೆಲ್ಲ ಬಾಕಿ ಉಂಟಂಥವರಿಗೆಲ್ಲ ಬಂದ ನಂತರ 3ನೇ ಹಂತದಲ್ಲಿ ಬಿಡುಗಡೆ ಆದ ನಂತರ 26ನೇ ಕಂತು ಕೂಡ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ ಇರುವಂಥದ್ದು. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನಲನ್ನು ನಾವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬರಿಬೇಡಿ. ಇಷ್ಟರವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂಥವರಿಗೆ ಧನ್ಯವಾದಗಳು. Thank you for watching.